ಜೈ ಶ್ರೀರಾಮ್ ಜೈ ಹನುಮಾನ್. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ನೀವು ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂದರೆ ಅದು ಖಂಡಿತ ಆಕಸ್ಮಿಕ ಆಗಿರೋದಿಲ್ಲ. ಯಾರು ನಿಜವಾದ ಆಂಜನೇಯನ ಭಕ್ತರಿದ್ದೀರಾ ಅವರಿಗೆ ಖಂಡಿತ ನಿಮ್ಮ ಒಂದು ದೇವರು ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಬಂದಿರುವಂಥದ್ದು. ಯಾಕೆಂದರೆ ಸಾವಿರಾರು ವಿಡಿಯೋಗಳ ಮಧ್ಯೆ ನಿಮ್ಮ ಗಮನ ಈ ರೀಡಿಂಗ್ ಕಡೆ ಬಂದಿದೆ ಅಂದರೆ ಒಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ. ಬಹುಶಃ ಶ್ರೀ ಆಂಜನೇಯವರು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ನಡೀತಾ ಇರುವಂಥ ಒಂದು ವಿಷಯದ ಬಗ್ಗೆ ನಿಮ್ಮ ಗಮನ ಸೆಳೆಯೋದಕ್ಕೆ ಅಂತ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿರ್ಬೋದು. ಇತ್ತೀಚೆಗೆ ನೀವು ತುಂಬ ಗೊಂದಲ, ಒಂದು ಕಾಯ್ತಾ ಇರುವಂಥದ್ದು, ನಿರಾಶೆ ಅಥವಾ ದೊಡ್ಡ ನಿರ್ಧಾರದ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಯಾರನ್ನಾದರೂ ನಂಬಬೇಕೋ ಬೇಡವೋ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾಗಲಿದೆ ಅನ್ನೋ ಒಂದು ಭಾವನೆ ನಿಮಗೆ ಬರ್ತಾ ಇದ್ದರೆ, ಖಂಡಿತ ಈ ರೀಡಿಂಗ್ನಲ್ಲಿರುವಂಥ ಸಂದೇಶ ನಿಮಗೆ ಒಂದು ಹೊಂದಿಕೆ ಆಗಬಹುದು. ಶ್ರೀ ಆಂಜನೇಯನವರು ಸಂಕಟ ಮೋಚನ ಅಂತ ಕರೀತಾರೆ. ಯಾಕಂದರೆ ತುಂಬ ಜನರಿಗೆ ತಿಳಿದೇ ಇರುವಂಥ ಒಂದು ವಿಷಯ ಏನಂದರೆ, ಸಂಕಟಗಳನ್ನು ದೂರ ಮಾಡೋ ಮೊದಲು ಅದರ ಬಗ್ಗೆ ಎಚ್ಚರಿಕೆಯನ್ನು ನೀಡುವಂಥ ಒಂದು ಶಕ್ತಿ ಇವರಿಗೆ ಇರುತ್ತೆ ಅನ್ನೋದಾಗಿರುತ್ತೆ. ಯಾವ ಬದಲಾವಣೆ ಬರ್ತಾ ಇದೆ, ಯಾವ ಅವಕಾಶ ನೀವು ಕೈ ತಪ್ಪಿಸ್ಕೋಬಾರ್ದು, ಯಾವ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಮತ್ತು ಶ್ರೀ ಆಂಜನೇಯನವರು ಈಗ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ಮುಖ್ಯವಾದ ಸಂದೇಶ ಯಾವುದು, ಇವೆಲ್ಲವನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಕ್ಷಣಕಾಲ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ 3 ಬಾರಿ ಹೇಳಿ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಈಗ ನಿಮ್ಮ ಹೃದಯಕ್ಕೆ ಹೆಚ್ಚು ಆಕರ್ಷಕ ಅನಿಸುವಂಥ ಕಾರ್ಡ್ಗಳನ್ನು ಆಯ್ಕೆ ಮಾಡಿ. ನಿಮ್ಮ ಆಯ್ಕೆಯ ಹಿಂದೆ ಒಂದು ಕಾರಣ ಇರಬಹುದು ಮತ್ತು ಆ ಕಾರಣವನ್ನು ಈ ಒಂದು ರೀಡಿಂಗ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಮುಖ್ಯವಾದ ಒಂದು ವಿಷಯ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್. ನಿಮ್ಮ ಹೆಸರನ್ನು ನಾವಿಲ್ಲಿ ತೆಗೆದುಕೊಂಡಿರೋದಿಲ್ಲ. ನಿಮಗೆ ಈ ಒಂದು ಸಂದೇಶ ರೆಸನೇಟ್ ಆಯಿತು ಅಂದರೆ ಮಾತ್ರ ಸ್ವೀಕರಿಸಿ, ಇಲ್ಲಾಂದರೆ ಬಿಡಬಹುದು. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅವರು ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಆಂಜನೇಯನವರ ಸಂದೇಶ ಏನು ಅಂತ ನೋಡೋಣ. ನಿಮ್ಮ ಜೀವನದಲ್ಲಿ ಭಾವನಾತ್ಮಕವಾಗಿ ಒಂದು ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ ಅನ್ನೋದು ಇಲ್ಲಿ ಸೂಚನೆ ಸಿಗ್ತಾ ಇರುವಂಥದ್ದು. ತುಂಬ ಸಮಯದಿಂದ ನೀವು ಕಾಯ್ತಾ ಇದ್ದಂಥ ಒಂದು ಸಂತೋಷ, ಪ್ರೀತಿ, ಶಾಂತಿ, ಮನಸ್ಸಿಗೆ ನೆಮ್ಮದಿ ನೀಡುವಂಥ ಒಂದು ಅವಕಾಶ ಈಗ ನಿಮ್ಮ ಕಡೆ ಬರ್ತಾ ಇರುವಂಥದ್ದು. ಈ ಕಾರ್ಡ್ ಇನ್ನೊಂದು ವಿಷಯ ಹೇಳೋದು ಏನು ಅಂದರೆ, ನಿಮ್ಮ ಹೃದಯನ ನೀವು ಕ್ಲೋಸ್ ಮಾಡ್ಕೊಂಡಿದ್ರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಖಂಡಿತವಾಗ್ಲೂ ಆ ಒಂದು ಕ್ಲೋಸ್ ಆಗಿರುವಂಥ ಮನಸ್ಸನ್ನು ಬಿಚ್ಚಿಡುವಂಥ ಒಂದು ಸಮಯ ಈಗ ಬರ್ತಾ ಇದೆ. ಹಿಂದೆ ನಡೆದಿರುವಂಥ ನೋವು, ನಿರಾಶೆ ಮತ್ತು ಒಂದು ಹಾರ್ಟ್ ಆಗಿದ್ದರೆ ಹೊಸ ಶಕ್ತಿಯನ್ನು ಸ್ವೀಕಾರ ಮಾಡುವಂಥ ನಿಮಗೆ ಬ್ರಹ್ಮಾಂಡ ಅಂದರೆ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಸಂಬಂಧಗಳ ವಿಷಯದಲ್ಲಿ ನೋಡಿದ್ರೆ ಯಾರಾದರೂ ನಿಮ್ಮ ಬಗ್ಗೆ ಒಂದು ಪ್ರಾಮಾಣಿಕ ಭಾವನೆಗಳನ್ನು ಇಟ್ಕೊಂಡಿರ್ಬೋದು, ಅಥವಾ ಈಗಿರೋ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದು. ಕೆಲವ್ರಿಗೆ ಇದು ಒಂದು ಹೊಸ ಸ್ನೇಹ, ಪ್ರೀತಿ ಮತ್ತು ಬಹಳ ದಿನಗಳ ನಂತರ ದೊರೀತಾ ಇರುವಂಥ ಒಂದು ಭಾವನಾತ್ಮಕ ಸಂತೋಷದ ಸೂಚನೆ ಕೂಡ ಆಗಿರ್ಬೋದು. ಮತ್ತು ಕರಿಯರ್ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ನೋಡೋದಾದರೆ ವ್ಯವಹಾರ ಕ್ಷೇತ್ರಗಳಲ್ಲಿ ಈ ಒಂದು ಕಾರ್ಡ್ ಮನಸ್ಸಿಗೆ ಸಂತೋಷ ನೀಡುವಂಥ ಹೊಸ ಅವಕಾಶಗಳು ನಿಮಗೆ ಬರ್ತಾ ಇದೆ. ಒಳ್ಳೆಯ ಸುದ್ದಿ, ಹೊಸ ಒಂದು ಆರಂಭವನ್ನು ಸೂಚಿಸ್ತಾ ಇರುವಂಥದ್ದು. ಇದು ಕೇವಲ ಹಣದ ಬಗ್ಗೆ ಅಷ್ಟೇ ಅಲ್ಲ, ನೀವು ಮಾಡುವಂಥ ಕೆಲಸದಿಂದ ಒಂದು ತೃಪ್ತಿ, ಸಂತೋಷ ಸಿಗುವಂಥ ಟೈಮ್ ಇದಾಗಿದೆ ಅನ್ನೋದು ಸೂಚನೆ ಸಿಗ್ತಾ ಇರುವಂಥದ್ದು. ಮತ್ತು ಈ ನಿಮ್ಮ ಇಂಟ್ಯೂಷನ್ ಇನ್ನೂ ಹೆಚ್ಚು ಒಂದು ಬಲವಾಗುವಂಥದ್ದು. ನಿಮ್ಮ ಒಳಗಿನ ಒಂದು ಧ್ವನಿ ಏನು ಹೇಳ್ತಿದೆ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದನ್ನು ನೀವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಈಗ ನಿಮಗೆ ಸಿಗುವಂಥದ್ದು. ಇಲ್ಲಿ ಆಂಜನೇಯವರ ಒಂದು ಕಾರ್ಡನ್ನು ನೋಡಿದಾಗಲೂ ಕೂಡ ನಮಗೆ ಅದೇ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಒಂದು ಡೋರ್ ಗಾರ್ಡಿಯನ್. ಅಂದರೆ ಹೊಸ ಒಂದು ಅವಕಾಶಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಒಂದು ಕೆಟ್ಟ ಒಂದು ಚಾಪ್ಟರ್ಸ್ ಏನಿದೆ, ಒಂದು ಟಾಕ್ಸಿಕ್ ಪರ್ಸನ್ಸ್ ಏನಿದ್ದಾರೆ, ಒಂದು ಕೆಟ್ಟ ಪರಿಸ್ಥಿತಿಗಳು ಏನಿದೆ, ಎಲ್ಲದೂ ಕೂಡ ಹೋಗಿ ಒಂದು ಹೊಸ ಅವಕಾಶಗಳು ನಿಮಗೆ ಬರ್ತಾ ಇದೆ ಅನ್ನೋದನ್ನು ಸ್ವೀಕಾರ ಮಾಡಿ ಅನ್ನೋದನ್ನು ಆಂಜನೇಯವರು ನಿಮಗೆ ಹೇಳ್ತಾ ಇರುವಂಥದ್ದು. ನಿಮ್ಮ ಮುಂದೆ ಒಂದು ಬಾಗಿಲಿದೆ, ಅದನ್ನು ತೆರಿಬೇಕೋ ಬೇಡವೋ ಅನ್ನೋ ನಿರ್ಧಾರದಿಂದ
ಭಯದಿಂದ ಅಲ್ಲ, ಜ್ಞಾನ ಮತ್ತು ಅಂತಃಪ್ರಜ್ಞೆಯಿಂದ ತೆಗೆದುಕೊಳ್ಳಿ ಅನ್ನೋದು ಆಂಜನೇಯರ ಒಂದು ಗೈಡೆನ್ಸ್ ಆಗಿರುತ್ತೆ. ಮತ್ತು ಒಂದು ಹೊಸ ಅವಕಾಶ, ಹೊಸ ದಾರಿ, ಹೊಸ ಅಧ್ಯಾಯ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಆತರ ಪಡಬೇಡಿ. ಸರಿಯಾದ ಬಾಗಿಲನ್ನು ಆರಿಸಿದ್ರೆ ಅದು ನಿಮ್ಮನ್ನು ನೀವು ಬಯಸ್ತಾ ಇರೋ ಒಂದು ಡೆಸ್ಟಿನೇಷನ್ ಕಡೆ, ಒಂದು ಗೋಲ್ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಇವರ ಒಂದು ಸಂದೇಶ ಆಗಿದೆ. ಯಾರಿಗೆಲ್ಲ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ, ಅವರು ಈ ಒಂದು ಬ್ರೇಸ್ಲೆಟನ್ನು, ಕ್ರಿಸ್ಟಲ್ಸನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಸಾಲದ ಸಮಸ್ಯೆಗಳಲ್ಲಿ ಯಾರು ಸಿಗಾಕೊಂಡಿದ್ದೀರಾ ಅವರಿಗೆ ಕೂಡ ಈ ಒಂದು ಕ್ರಿಸ್ಟಲ್ಗಳು ತುಂಬಾ ಸಹಾಯ ಮಾಡುತ್ತೆ. ಯಾರಿಗೆ ಇದರ ಅವಶ್ಯಕತೆ ಇದೆ, ಖಂಡಿತ ಈ ಒಂದು ಕ್ರಿಸ್ಟಲ್ಗಳನ್ನು ನಿಮಗೆ ಸರಿ ಹೋಗೋ ರೀತಿ ಮಾಡಿಸಿ ಹಾಕ್ಕೋಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಆಂಜನೇಯರವರ ಒಂದು ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ನಿಮ್ಮ ಜೀವನದಲ್ಲಿರುವಂತಹ ಬಹಳಷ್ಟು ಕಷ್ಟದ ಒಂದು ಕಾರ್ಮೋಡಗಳು ದೂರವಾಗಿ ಸತ್ಯ ನಿಮ್ಮ ಮುಂದೆ ಸ್ಪಷ್ಟವಾಗಿ ಬರುವಂತಹ ಒಂದು ಸೂಚನೆಯಲ್ಲಿ ತೋರಿಸ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಪರಿಸ್ಥಿತಿ, ವ್ಯಕ್ತಿ ಅಥವಾ ನಿರ್ಧಾರದ ಬಗ್ಗೆ ನೀವು ಒಂದು ಕನ್ಫ್ಯೂಸ್ ಆಗಿದ್ದರೆ ಶೀಘ್ರದಲ್ಲೇ ನಿಮಗೆ ಒಂದು ಅಗತ್ಯವಾದಂಥ ಒಂದು ಸರಿಯಾದ ಉತ್ತರ ಮತ್ತು ಸ್ಪಷ್ಟತೆ ಸಿಗ್ತಾ ಇದೆ. ನೀವು ಇದುವರೆಗೂ ಕಾಣದೇ ಇರುವಂಥ ಒಂದು ಸತ್ಯ ಈಗ ನಿಮಗೆ ಬಹಿರಂಗ ಆಗ್ತಾ ಇರುವಂಥದ್ದು. ಈ ಕಾರ್ಡ್ ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತ ತೋರಿಸ್ತಾ ಇರುವಂಥದ್ದು. ನೀವು ನಿಮ್ಮ ಪರವಾಗಿ ಮಾತನಾಡೋದಕ್ಕೆ, ನಿಮ್ಮ ಒಂದು ಏನಿದೆ ಬೌಂಡರೀಸ್ ಏನಿದೆ ಅದನ್ನು ನಿಗದಿ ಮಾಡ್ಕೊಳ್ಳೋದಕ್ಕೆ, ಮತ್ತು ಬಹಳ ಸಮಯದಿಂದ ನೋಡೋಣ ಮಾಡೋಣ ಅಂತ ಅಂದ್ಕೊಳ್ತಿದ್ದೀರಲ್ಲ, ಆ ಒಂದು ನಿರ್ಧಾರಗಳು, ಕೆಲಸಗಳೇನಿದೆ ಅದೆಲ್ಲದಕ್ಕೂ ಸಿದ್ಧರಾಗ್ತೀರಾ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ವೃತ್ತಿ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಹೊಸ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಸಿಗಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಹೊಸ ಹೊಸ ಅವಕಾಶಗಳು, ಯಾವುದಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ಪರೀಕ್ಷೆ ಬರೀತಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಎಲ್ಲದೂ ಒಂದು ಶುಭ ಸೂಚನೆ ಇದಾಗಿದೆ. ಸಂಬಂಧದ ವಿಷಯದಲ್ಲಿ ನೋಡೋದಾದರೆ ನಿಮಗೆ ಈಗಾಗಲೇ ಹೇಳಿರೋ ಹಾಗೆ ಒಂದು ಸತ್ಯ ಅನ್ನೋದು ಗೊತ್ತಾಗುತ್ತೆ, ಮತ್ತು ಕೆಲವೊಂದು ಸ್ಪಷ್ಟವಾದ ಮಾತುಕತೆಯಿಂದ ನಿಮ್ಮ ಮಧ್ಯೆ ಇರುವಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಶ್ರೀ ಆಂಜನೇಯನ ಸಂದೇಶ ಆಗಿದೆ, ಜ್ಞಾನವನ್ನು ಹುಡುಕಿ ಕಲಿಯೋದನ್ನು ನಿಲ್ಲಿಸಬೇಡಿ. ನೀವು ಪಡೆಯುವ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಏನಿದೆ ಒಂದೊಂದು ಪಾಠಗಳನ್ನು ಕೂಡ ನಿಮಗೆ ಕಲಿಸ್ತಾ ಬರುತ್ತೆ. ನಾನು ನಿಮಗೆ ಶಕ್ತಿ ಮಾತ್ರ ಅಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಬುದ್ಧಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಭಾವನೆಗಳ ಒಂದು ಎಮೋಷ್ನಲ್ ಆಗಿ ಯಾವುದೇ ಒಂದು ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಆದಷ್ಟು ಬುದ್ಧಿವಂತಿಕೆಯಿಂದ ಮುಂದೆ ಹೋಗಿ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಬುದ್ಧಿವಂತಿಕೆ ಆಗಿದೆ. ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರೋ ಅಷ್ಟೇ ಒಂದು ಯಶಸ್ಸು ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಫ್ಯೂಚರನ್ನು ನೀವು ಬಿಲ್ಡ್ ಮಾಡಿಕೊಳ್ಳುವಂಥ ಸಮಯ ಇದು ಅನ್ನೋದು ಶ್ರೀ ಆಂಜನೇಯವರು ನಿಮಗೆ ನೀಡ್ತಾ ಇರುವಂಥ ಒಂದು ಸಂದೇಶ ಆಗಿದೆ. ಆದಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾವುದು ಒಂದು ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿನಲ್ಲಿ ಸರಿ ಹೋಗುತ್ತೋ ಆ ಒಂದು ವಿಷಯಗಳಿಗೆ ಆದಷ್ಟು ಇಂಪಾರ್ಟೆನ್ಸನ್ನು ಕೊಡೋದನ್ನು ನೋಡಿ. ಯಾರ ಹುಟ್ಟಿದ ತಾರೀಕಿನಲ್ಲಿ ಒಂದು ಕಾರ್ಮಿಕ್ ನಂಬರ್ ಇರುತ್ತೆ ಅಥವಾ ಅವರ ಹೆಸರಲ್ಲಿ ಕಾರ್ಮಿಕ್ ಅನ್ನೋದು ಬಂದಿರುತ್ತೆ, ಈ ರೀತಿ ಕಾರ್ಮಿಕ್ ಅನ್ನೋದು ಬಂದಾಗ ಅವ್ರ ಜೀವನದಲ್ಲಿ ಪ್ರತಿಯೊಂದು ಕೂಡ ಕಷ್ಟಗಳನ್ನು ನೋಡ್ತಾರೆ. ಸಣ್ಣ ವಯಸ್ಸಿಂದ ಕೂಡ ಅವ್ರಿಗೆ ಕಷ್ಟಗಳೇ ಬರ್ತಾ ಇರುತ್ತೆ. ಯಾರೂ ಕೂಡ ಅವ್ರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಇರೋದಿಲ್ಲ. ಈ ರೀತಿಯೆಲ್ಲ ಯಾಕೆ ಆಗ್ತಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಇದೊಂದು ಕಾರ್ಮಿಕ್ ನಂಬರಿಂದ ಬಂದಿರುವಂಥದ್ದಾಗಿರುತ್ತೆ. ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ ನೋಡೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಆಗಿರ್ಬೋದು ಅಥವಾ ಹೆಸರಲ್ಲಿ ಕಾರ್ಮಿಕ್ ಅನ್ನೋದು ಏನು ಬಂದಿದೆ ಅದರಿಂದ ಮುಕ್ತಿ ಹೊಂದ್ಬೋದು. ಬಹಳಷ್ಟು ಸಮಸ್ಯೆಗಳೇನಿದೆ ನೀವು ಈಗಾಗಲೇ ಅನುಭವಿಸ್ತಾ ಇರುವಂಥದ್ದು, ಆ ಒಂದು ಕಷ್ಟಗಳಿಂದ, ಸಮಸ್ಯೆಗಳಿಂದ ಹೊರಗಡೆ ಬಂದು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸುಖವನ್ನು ಕಾಣೋದಕ್ಕೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಗ್ರಿಡ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಉಪಯೋಗ ಮಾಡಬಹುದು. ಇದನ್ನು ನಿಮ್ಮ ಜಾತಕದ ಪ್ರಕಾರ ಮಾಡಿಸಿ ಹಾಕೊಳ್ಳೋದ್ರಿಂದ ಇನ್ನೂ ಕೂಡ ಎಲ್ಲನೂ ಒಳ್ಳೆಯದಾಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬಂದಿರುವಂಥ ಕಾರ್ಡು ಜಡ್ಜ್ಮೆಂಟ್ ಕಾರ್ಡ್, ಅಂದರೆ ನ್ಯಾಯದ ಕಾರ್ಡ್. ಯಾರ ಕಡೆ ನ್ಯಾಯ ಇದೆಯೋ ಅವ್ರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿದೆ.
ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ರಮುಖವಾದ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ ಮತ್ತು ಒಂದು ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಕೂಡ ಆಗಿದೆ. ನೀವು ಹಿಂದೆ ಮಾಡಿರುವಂತಹ ಕೆಲವೊಂದು ನಿರ್ಧಾರಗಳು, ಪ್ರಯತ್ನಗಳು ಅಥವಾ ಕರ್ಮದ ಫಲ ಈಗ ನಿಮ್ಮ ಮುಂದೆ ಬರಬಹುದು. ಇದು ಶಿಕ್ಷೆಯ ಕಾರ್ಡ್ ಖಂಡಿತ ಅಲ್ಲ, ಬದಲಾಗಿ ಸತ್ಯ ಏನು ಅಂತ ನಿಮ್ಮ ಮುಂದೆ ತಂದು ನಿಲ್ಲಿಸುವಂಥ ಒಂದು ಅವಕಾಶಗಳು ಬರ್ತಾ ಇದೆ ಅನ್ನೋದು ತೋರಿಸುವಂಥ ಕಾರ್ಡ್ ಆಗಿದೆ. ತುಂಬ ಸಮಯದಿಂದ ನಿಂತು ಹೋಗಿದ್ದ ಒಂದು ಕೆಲಸ ಆಗಿರ್ಬೋದು, ಈಗ ಅದು ಮುಂದುವರಿಯುತ್ತೆ. ನೀವು ಕಾಯ್ತಾ ಇದ್ದಂಥ ಉತ್ತರ, ಸ್ಪಷ್ಟತೆ, ಒಂದು ನಿರ್ಧಾರಗಳು ಏನಿದೆ ಅದೆಲ್ಲ ಕೂಡ ಅತ್ಯಂತ ಬೇಗ ನಿಮ್ಮ ಮುಂದೆ ಬರುತ್ತೆ. ಈ ಕಾರ್ಡ್ ನಿಮ್ಮ ನಿಜವಾದ ಉದ್ದೇಶ ಏನು, ನಿಮ್ಮ ಜೀವನದ ಒಂದು ಉದ್ದೇಶದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಆಗಿರುತ್ತೆ. ಸಂಬಂಧದಲ್ಲಿ ನೋಡೋದಾದರೆ ಹಳೆಯ ವ್ಯಕ್ತಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು, ಅಥವಾ ಒಂದು ಸಂಬಂಧದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂಥ ಟೈಮ್ ಬರಬಹುದು. ಕ್ಷಮೆ ಏನಿದೆ ಅಥವಾ ಒಂದು ಹೊಸ ಆರಂಭ, ಇವುಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಈಗ ಸಂಭವಿಸುವಂಥ ಸಮಯ ಬಂದಿದೆ. ಮತ್ತು ಕರಿಯರ್ ವಿಷಯದಲ್ಲಿ ನೋಡೋದಾದರೆ ನಿಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗುವಂಥ ಸಮಯ ಬಂದಿದೆ. ಎಲ್ಲದರಲ್ಲೂ ಒಂದು ಒಳ್ಳೆಯದನ್ನೋದು ನಿಮಗೆ ಕಾದಿದೆ. ಸೀತಾದೇವಿಯವರ ಒಂದು ಆಶೀರ್ವಾದ ಕಾರ್ಡ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅದೊಂದು ಸಹನೆ, ರಕ್ಷಣೆ ಮತ್ತು ಹೃದಯದ ಆಶೀರ್ವಾದದ ಸಂಕೇತ ಅಂತಲೇ ಹೇಳ್ಬೋದು. ಸೀತಾದೇವಿಯವರು ಅವ್ರ ಜೀವನದಲ್ಲಿ ಎಷ್ಟೊಂದು ತಾಳ್ಮೆ, ನಂಬಿಕೆ, ಅವರು ಬಂದೇ ಬರ್ತಾರೆ ನಮ್ಮನ್ನು ಹುಡುಕೊಂಡು ರಾಮ ಅಂತ ಎಷ್ಟೊಂದು ಅಚಲವಾದ ನಂಬಿಕೆ ಅವರು ಇಟ್ಕೊಂಡಿದ್ರಲ್ವ, ಅದೆಲ್ಲದನ್ನು ಕೂಡ ಈ ಕಾರ್ಡ್ ನಿಮಗೆ ತೋರಿಸ್ತಾ ಇದೆ. ಅಂದರೆ ಕೂಡ ನಿಮ್ಮಲ್ಲೂ ಕೂಡ ಅಷ್ಟೇ ಒಂದು ಪ್ರಾಮಾಣಿಕತೆ ಇದೆ ಅನ್ನೋದು ಅರ್ಥ ಆಗಿದೆ. ನೀವು ಕೂಡ ಸೀತೆಯವರ ರೀತಿ ಸ್ವಲ್ಪ ತಾಳ್ಮೆಯಿಂದ, ನಂಬಿಕೆಯಿಂದ ಇರಬೇಕು ಅನ್ನೋದು ಅರ್ಥ ಆಗಿರುತ್ತೆ. ನೀವು ಅನುಭವಿಸಿರುವಂತಹ ನೋವು, ಕಷ್ಟ ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಟೈಮ್ ಅನ್ನೋದು ಈಗ ಬರ್ತಾ ಇದೆ. ನೀವು ಎಲ್ಲ ಒಂದು ಕಷ್ಟಗಳನ್ನು ಕಳೆದು ಒಳ್ಳೆಯ ಜೀವನವನ್ನು ನಡೆಸುವಂಥ ಒಂದು ಸಮಯ ಇದಾಗಿ ಬರ್ತಾ ಇರುವಂಥದ್ದು. ನಿಮ್ಮ ಹೃದಯ ಪರಿಶುದ್ಧವಾಗಿರುವಂಥದ್ದು, ಅದಕ್ಕಾಗಿಯೇ ನಿಮಗೆ ಈ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಟೈಮ್ ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಂದು ಈ ದೇವರ ಒಂದು ರಕ್ಷಣೆಯ ಆಶೀರ್ವಾದ ಅನ್ನೋದು ಖಂಡಿತ ಸಿಕ್ಕಿದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಂಬಿಕೆ ಖಂಡಿತ ಇರಬೇಕು. ನಿಮ್ಮ ಹೃದಯ ಯಾವಾಗಲೂ ಶುದ್ಧವಾಗಿರೋ ರೀತಿ ಅದೇ ರೀತಿ ಕಾಪಾಡ್ಕೊಳ್ಳಿ. ಸರಿಯಾದ ಸಮಯದಲ್ಲಿ ನೀವು ಕಾಯ್ತಾ ಇರುವಂಥ ಒಂದು ಬೆಳಕೇನಿದೆ ನಿಮ್ಮ ಜೀವನಕ್ಕೆ ಖಂಡಿತ ಬಂದೇ ಬರುತ್ತೆ ಅನ್ನೋದು ಶ್ರೀ ಆಂಜನೇಯವರ ಒಂದು ಸಂದೇಶ ಆಗಿದೆ. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಅಥವಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಂಜನೇಯವರ ಕೃಪೆ, ಸೀತಾಮಾತೆಯ ಒಂದು ಆಶೀರ್ವಾದ, ಶ್ರೀರಾಮನ ಒಂದು ರಕ್ಷಣೆ ಸದಾ ನಿಮ್ಮೊಂದಿಗಿರಲಿ. ನಿಮ್ಮ ದಾರಿಯಲ್ಲಿರುವಂಥ ಅಡೆತಡೆಗಳು ಏನಿದೆ ಎಲ್ಲನೂ ದೂರ ಆಗಿ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಅನ್ನೋದು ಸಿಗಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು ಅನ್ನೋದು ಹೆಚ್ಚಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮುಂದಿನ ರೀಡಿಂಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು.